ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಕನ್ನಡ ಚಿತ್ರರಂಗವನ್ನು ತಿರುಗಿ ನೋಡುವಂತೆ ಮಾಡಿದ್ದು KGF, ಅದಾದ ನಂತರ ಕಾಂತಾರ. ಕನ್ನಡ ಚಿತ್ರರಂಗ ಅಂತಂದರೆ ಬಾಲಿವುಡ್ನ ಮಂದಿ ತುಂಬ ಕೀಳಾಗಿ ನೋಡುವಂತಹ ಮನಸ್ಥಿತಿಯನ್ನು ಹೊಂದಿದ್ರು. ಕಾಂಟ್ರವರ್ಸಿಗಳು ಅಂತ ಬಂದಾಗ, ಕಾಂಟ್ರವರ್ಸಿ ವಿಚಾರಗಳು ಅಂತ ಬಂದಾಗ ಮೋಸ್ಟ್ಲಿ ಬಾಲಿವುಡನ್ನು ಮೀರಿಸೋದಕ್ಕೆ ಯಾರ ಕೈಲೂ ಕೂಡ ಆಗೋದಿಲ್ಲ ಅಂತ ಅನ್ಸುತ್ತೆ. ಸ್ಟೇಜ್ನ ಕೆಳಗಡೆ ಇದೇ ಅವಾರ್ಡ್ ಫಂಕ್ಷನ್ನಲ್ಲಿ ಬಂದು ರಣವೀರ್ ಸಿಂಗ್ ಅವರು ರಿಷಬ್ ಶೆಟ್ಟರ್ನ ಮಾತನಾಡಿಸುವಾಗ ಹಗ್ ಮಾಡಿ ಅಲ್ಲೂ ಕೂಡ ಇದೇ ರೀತಿಯ ಆ್ಯಕ್ಷನ್ನ ಮಾಡೋದಕ್ಕೆ ಮುಂದಾಗ್ತಾರೆ. ಹಾಗೆ ಬಾಲಿವುಡ್ನ ಮಂದಿ ನೀಟಾಗಿ ಸ್ವಲ್ಪ ಅರ್ಥ ಮಾಡ್ಕೋಬೇಕು, ನೀವು ಈ ಥರ ತಿಕ್ಲು ಥರ ಪೆಕ್ರನ್ ಥರ ಆಡೋದ್ರಿಂದಾನೆ, ಆ ಥರ ಕೆಟ್ಟದಾಗಿ ಫೇಸಲ್ಲಿ ಎಕ್ಸ್ಪ್ರೆಷನ್ ಕೊಡೋದ್ರಿಂದಾನೆ ಈ ರೀತಿಯ ಚಿತ್ರಗಳನ್ನು ನಿಮ್ಮನ್ನು ಹಾಕ್ಕೊಂಡು ಯಾವನೂ ಮಾಡೋದಕ್ಕೆ ಇಷ್ಟಪಡಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಾನು ನಿಮ್ಮ ಮಂಜುಗೌಡ. ಕನ್ನಡ ಚಿತ್ರರಂಗದ ಕಡೆಗೆ ಇಡೀ ಭಾರತೀಯ ಚಿತ್ರರಂಗ ತಿರುಗಿ ನೋಡುವಂತಾಗಿದ್ದು ಸಾಕಷ್ಟು ಹಿಂದಿನಿಂದ ಕೂಡ ಆಗಿದೆ. ಆದರೆ ಒಂದು ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಕನ್ನಡದಲ್ಲೂ ಕೂಡ ಒಂದು ಸಿನಿಮಾ ಬರ್ತಾ ಇದೆ. ಅದು ಬಿಗ್ ಬಜೆಟ್ನ ಸಿನಿಮಾ. ಆ ಸಿನಿಮಾದ ಮೊದಲ ವರ್ಷನ್ ಇಷ್ಟು ಕಲೆಕ್ಷನ್ ಮಾಡ್ಕೊಂಡಿದೆ, ಈ ವರ್ಷನ್ ಇಷ್ಟು ಕಲೆಕ್ಷನ್ ಮಾಡ್ಕೋಬೋದು. ಅಂದರೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಕನ್ನಡ ಚಿತ್ರರಂಗವನ್ನು ತಿರುಗಿ ನೋಡುವಂತೆ ಮಾಡಿದ್ದು KGF, ಅದಾದ ನಂತರ ಕಾಂತಾರ. ಕಾಂತಾರ ಚಿತ್ರ ರಿಲೀಸ್ ಆಯಿತು. ಕಾಂತಾರ ಚಿತ್ರ ರಿಲೀಸ್ ಆದಮೇಲೆ ಕನ್ನಡದ ಕಲಾವಿದರ ಜೊತೆಗೆ, ನಟನಟಿಯರ ಜೊತೆಗೆ, ಅಕ್ಕಪಕ್ಕದ ಚಿತ್ರರಂಗದ ಜೊತೆಗೆ ಬಾಲಿವುಡ್ನ ಮಂದಿ ಕೂಡ ಕಾಂತಾರ ಚಿತ್ರವನ್ನು ನೆಕ್ಸ್ಟ್ ಲೆವೆಲ್ಗೆ ನೋಡುವ ಮೂಲಕ, ಸಪೋರ್ಟ್ ಮಾಡುವ ಮೂಲಕ ಅದರ ಇದ್ದಂತಹ ಕಂಟೆಂಟನ್ನು ಒಪ್ಕೊಂಡಿದ್ರು. ಕಾಂತಾರ ಚಾಪ್ಟರ್ 1 ರಿಲೀಸ್ ಆಗುತ್ತೆ. ರಿಲೀಸ್ ಆದ ನಂತರ ಥಿಯೇಟರ್ನಲ್ಲೂ ಸಹ ಸಾಕಷ್ಟು ಜನ ಅದರಲ್ಲಿ ಇರುವಂತಹ ದೈವವನ್ನು ಅನುಕರಣೆ ಮಾಡುವಂತಹ ಸಾಹಸಕ್ಕೆ ಕೆಲವರು ಕೈ ಹಾಕಿದರೆ, ಕೆಲವರು ಅದನ್ನೇ ಒಂದು ಹುಚ್ಚಾಟದ ರೀತಿಯಲ್ಲಿ ವರ್ತಿಸುವ ಮೂಲಕ ನಾನ್ಸೆನ್ಸನ್ನು ಕ್ರಿಯೇಟ್ ಮಾಡುವಂತಹ ಕೆಲಸವನ್ನು ಮಾಡಿದರು. ಆಗ ಕೂಡ ರಿಷಬ್ ಶೆಟ್ಟರು ಸಾಕಷ್ಟು ಮನವಿಯನ್ನು ಮಾಡ್ಕೊಂಡಿದ್ರು ಆಡಿಯನ್ಸ್ಗೆ, ದೈವವನ್ನು ಅವಮಾನ ಮಾಡುವ ಕೆಲಸವನ್ನು ಮಾಡಬೇಡಿ ಅಂತ. ಸೊ ಈ ಹುಚ್ಚಾಟ ಎಷ್ಟು ರಿಕ್ವೆಸ್ಟ್ ಮಾಡಿಕೊಂಡ್ರೂ ಕೂಡ ಚಿತ್ರತಂಡದವರು ಕಮ್ಮಿ ಆಗೋ ಹಾಗೆ ಕಾಣಿಸ್ಲಿಲ್ಲ. ಅದಾದ ನಂತರ ಸಿನಿಮಾದ ಹವಾ ಕೂಡ ರಿಲೀಸ್ ಆದ ನಂತರ ಡೇ ಬೈ ಡೇ ಕಮ್ಮಿ ಆಗ್ತಾ ಬಂತು. ಸೊ ಈಗ ಆ ಹುಚ್ಚಾಟಗಳಿಗೆ ಬ್ರೇಕ್ ಬೀಳುತ್ತೆ ಅಂತ ನಾವು ಅಂದ್ಕೊಂಡ್ರೆ ನೋ, ಈಗಲೂ ಕೂಡ ಬ್ರೇಕ್ ಬಿದ್ದಿಲ್ಲ. ಸಾಕಷ್ಟು ರೋಡ್ ಶೋಗಳಲ್ಲಿ, ಕನ್ನಡ ರಾಜ್ಯೋತ್ಸವ ಫಂಕ್ಷನ್ಗಳಲ್ಲಿ, ಈ ಗಣಪತಿ ಬಿಡಬೇಕಾದ್ರೆ ರೋಡ್ನಲ್ಲಿ ಡ್ಯಾನ್ಸ್ ಮಾಡುವಂಥದ್ದು, ಹೀಗೆ ಸಾಕಷ್ಟು ಕಡೆಗಳಲ್ಲಿ ದೈವವನ್ನು ಅವಮಾನ ಮಾಡುವಂತಹ ಕೆಲಸ ನಡೀತಾ ಇದೆ ಅನ್ನೋದು ದೈವವನ್ನು ನಂಬುವವರ ನಂಬಿಕೆ. ಯಾಕಪ್ಪ ಅಂತಂದರೆ ದೈವ ಒಂದು ಸಾಂಪ್ರದಾಯಿಕ ಕಲೆ ಅಲ್ಲ, ಅದೊಂದು ದೈವ ಅನ್ನೋದು ಒಂದು ಆರಾಧನೆ. ಈ ವೀರಗಾಸೆಯನ್ನು ಮಾಡ್ತಾರೆ, ಡೊಳ್ಳು ಕುಣಿತ ಮಾಡ್ತಾರೆ, ಈ ರೀತಿ ಸಾಂಸ್ಕೃತಿಕ ಕಲೆ ಅಲ್ಲ, ಅದೊಂದು ದೈವ ಆರಾಧನೆ ಮಾಡುವಂತಹ ಒಂದು ಕಲೆ ಆಗಿರೋದ್ರಿಂದ ಅದನ್ನು ಅವಮಾನ ಮಾಡಬಾರ್ದು ಅಂತ ಸಾಕಷ್ಟು ಜನ ಕೇಳ್ಕೊತಾ ಇದ್ದಾರೆ. ಆದರೂ ಸಹ ದೈವದ ವೇಷವನ್ನು ತೊಡುವ ಮೂಲಕ ಸಾಕಷ್ಟು ಜನ ಅದನ್ನೇ ಒಂದು ಹೊಟ್ಟೆಪಾಡಾಗಿ ಮಾರ್ಪಾಡು ಮಾಡುವಂತಹ ಕೆಲಸವನ್ನು ಸಹ ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ನಿನ್ನೆ ಮೊನ್ನೆಯಿಂದ ಸಹ ಒಂದು ವಿಡಿಯೋ ವೈರಲ್ ಆಗಿತ್ತು. ಆ ವಿಡಿಯೋವನ್ನು ನೋಡಿದಾಗ ನನಗನ್ಸಿದ್ದು ಇದ್ರ ಜೊತೆಗೆ ಈ ಹಿಂದೆ ಎಸ್ಪೆಷಲಿ ಕನ್ನಡ ಚಿತ್ರರಂಗ ಅಂತಂದರೆ ಬಾಲಿವುಡ್ನ ಮಂದಿ ತುಂಬ ಕೀಳಾಗಿ ನೋಡುವಂತಹ ಮನಸ್ಥಿತಿಯನ್ನು ಹೊಂದಿದ್ರು. ಅಂದರೆ ಸಾಕಷ್ಟು ದೊಡ್ಡ ಬಜೆಟ್ನಲ್ಲಿ ಬಾಲಿವುಡ್ನಲ್ಲಿ ಅಂದರೆ ಹಿಂದಿಯಲ್ಲಿ ಸಿನಿಮಾಗಳು ತಯಾರಾಗುತ್ತೆ. ಅವರ ಒಂದು ಸಿನಿಮಾದ ಬಜೆಟ್ನಲ್ಲಿ ಇಲ್ಲಿ ಸಾಕಷ್ಟು ಸಿನಿಮಾಗಳನ್ನು ಮಾಡಬಹುದು ಎನ್ನುವ ನಿಟ್ಟಿನಲ್ಲಿ, ಅಂದರೆ ಕ್ವಾಲಿಟಿ ಕಮ್ಮಿ, ಒಳ್ಳೆ ಕಂಟೆಂಟ್ ಇರೋದಿಲ್ಲ, ಕನ್ನಡ ಸಿನಿಮಾವನ್ನು ಯಾರು ನೋಡೋದಿಲ್ಲ, ಅವುಗಳಿಗೆ ಒಂದು ದೊಡ್ಡ ಮಾರ್ಕೆಟ್ ಇರೋದಿಲ್ಲ. ಸೊ ಈ ಎಲ್ಲ ಆಯಾಮಗಳಲ್ಲಿ ಕನ್ನಡ ಚಿತ್ರರಂಗವನ್ನು ನೋಡ್ತಾ ಇದ್ರು. ಅದರ ಜೊತೆಗೆ ಕನ್ನಡ ಚಿತ್ರರಂಗದ ನಟನಟಿಯರನ್ನು ಸಹ ಸಾಕಷ್ಟು ಕೀಳಾಗಿ ಕಾಣ್ತಾ ಇದ್ರು. ಈ ದೊಡ್ಡ ಅವಾರ್ಡ್ ಫಂಕ್ಷನ್ಗಳು, ಸೈಮಾ, ಐಫಾ, ಈ ಥರದ್ದು ಅವಾರ್ಡ್ ಫಂಕ್ಷನ್ಗಳು ಬಂದಾಗಲೂ ಸಹ ಕನ್ನಡ ಚಿತ್ರರಂಗದಿಂದ ಯಾರಾದರೂ ಹೋದರೆ ಅವರನ್ನು ನಡೆಸಿಕೊಳ್ತಾ ಇರುವಂತಹ ರೀತಿ ತುಂಬ ಕೆಟ್ಟದಾಗಿ ಇರ್ತಾ ಇತ್ತು. ಇಂತಹ ಬಾಲಿವುಡ್ ಚಿತ್ರರಂಗ ಇದೀಗ ಕನ್ನಡ ಚಿತ್ರಗಳಲ್ಲಿ ನಟಿಸೋದಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತ ಬಾಲಿವುಡ್ನ ಕಲಾವಿದರು ಕೇಳಿಕೊಳ್ಳುವಷ್ಟರ ಮಟ್ಟಿಗೆ, ಯಾರೋ ಸೈಡ್ ಆಕ್ಟರ್ಗಳಲ್ಲ, ಕೆಲವೊಂದು ಹೀರೋಯಿನ್ಗಳಲ್ಲ, ಬದಲಾಗಿ ಬಾಲಿವುಡ್ನಲ್ಲಿ ರೂಲ್ ಮಾಡ್ತಾ ಇರುವಂತಹ ಸ್ಟಾರ್ ನಟರಾದಂತಹ ರಣವೀರ್ ಸಿಂಗ್ ಅಂತವರು ಕೂಡ ಕನ್ನಡ ಚಿತ್ರರಂಗದಲ್ಲಿ ನಟಿಸೋಕೆ ಅವಕಾಶವನ್ನು ಕೊಡಿ ಅನ್ನುವಷ್ಟರ ಮಟ್ಟಕ್ಕೆ ಕನ್ನಡ ಚಿತ್ರರಂಗ ಇವತ್ತು ಬೆಳೆದು ನಿಂತಿದೆ. ಆದರೆ ಈ ಕಾಂಟ್ರವರ್ಸಿಗಳು ಅಂತ ಬಂದಾಗ, ಕಾಂಟ್ರವರ್ಸಿ ವಿಚಾರಗಳು ಅಂತ ಬಂದಾಗ ಮೋಸ್ಟ್ಲಿ ಬಾಲಿವುಡನ್ನು ಮೀರಿಸೋದಕ್ಕೆ ಯಾರ ಕೈಲೂ ಕೂಡ ಆಗೋದಿಲ್ಲ ಅಂತ ಅನ್ಸುತ್ತೆ. ಈ ಹಿಂದೆಯಿಂದ ಕೂಡ ಅಷ್ಟೇ ಕನ್ನಡ ಚಿತ್ರರಂಗದ ನಿಟ್ಟಿನಲ್ಲಿ ಸಾಕಷ್ಟು ಅವಮಾನಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಅಂತಹದ್ದೇ ಒಂದು ಅವಮಾನ ಬಾಲಿವುಡ್ ನಟ ರಣವೀರ್ ಸಿಂಗ್ ಅವರ ಕಡೆಯಿಂದ ಆಯಿತು ಅಂತಂದರೆ ತಪ್ಪಾಗಲ್ಲ. ಯಾಕಪ್ಪ ಅಂತಂದರೆ ಗೋವಾದಲ್ಲಿ ನಡೆದಂತಹ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟ್ ಏನಿತ್ತು, ಈ ಫಿಲ್ಮ್ ಫೆಸ್ಟಲ್ಲಿ ಮೈಕನ್ನು ಹಿಡಿದು ಸ್ಟೇಜ್ ಮೇಲೆ ಮಾತನಾಡುವಂತಹ ಸಂದರ್ಭದಲ್ಲಿ ಕಾಂತಾರ ಸಿನಿಮಾವನ್ನು ಹೊಗಳಿದ್ರು,
ಕಾಂತಾರ ಚಿತ್ರದಲ್ಲಿರುವ ಕಂಟೆಂಟು ಸೂಪರ್ ಅಂತಂದರು. ಒಳ್ಳೆ ಕನ್ನಡ ಚಿತ್ರಗಳು ಇಡೀ ಇಂಡಿಯಾದಲ್ಲಿ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಒಳ್ಳೆ ರೀತಿಯಲ್ಲಿ ಸದ್ದು ಮಾಡ್ತಾ ಇದೆ ಅಂತಂದರು. ಅದರ ಜೊತೆಗೆ ನಾನು ಆಗಲೇ ಹೇಳ್ದಂಗೆ ನೆಕ್ಸ್ಟ್ ಕಾಂತಾರ ಚಾಪ್ಟರ್ ಬರೋದಾದರೆ ದಯವಿಟ್ಟು ರಿಷಬ್ ಶೆಟ್ಟಿಗೆ ಹೇಳಿ ನನ್ನನ್ನು ಅದರಲ್ಲಿ ಕಾಸ್ಟ್ ಮಾಡೋದಕ್ಕೆ, ಅಂದರೆ ನೇರವಾಗಿ ಕನ್ನಡ ಚಿತ್ರರಂಗದಲ್ಲಿ ನಟಿಸೋದಕ್ಕೆ ನನಗೆ ಅವಕಾಶವನ್ನು ಮಾಡಿಕೊಡಿ ಎನ್ನುವ ಒಂದು ಮನವಿಯನ್ನು ಸಹ ಸ್ಟೇಜ್ ಮೇಲೆ ಮಾಡಿಕೊಂಡ್ರು. ಇದೆಲ್ಲದೂ ಕೂಡ ಅದ್ಭುತವಾಗಿ ಇತ್ತು. ಇದೆಲ್ಲವನ್ನೂ ಕೂಡ ಒಪ್ಪುಕೊಳ್ಳುವಂತಹ ವಿಚಾರ. ಆದರೆ ಕಾಂತಾರದಲ್ಲಿ ರಿಷಬ್ ಶೆಟ್ಟರು ಚಾವುಂಡಿ ವೇಷವನ್ನು ಹಾಕಿ, ಅಂದರೆ ಚಾವುಂಡಿ ತನ್ನ ಮೈ ಮೇಲೆ ಬರುವಂತಹ ಸಂದರ್ಭದಲ್ಲಿ ಮಾಡಿದಂತಹ ನಟನೆಯನ್ನು ಸ್ಟೇಜ್ ಮೇಲೆ ನಿಂತ್ಕೊಂಡು ದೆವ್ವ ಅಂತ ಹೇಳುವ ಮೂಲಕ, ದೇವರನ್ನು ದೆವ್ವ ಅಂತ ಹೇಳುವ ಮೂಲಕ ಒಂದು ವಿಕೃತವಾದಂತಹ ಒಂದು ಆ್ಯಕ್ಷನನ್ನು ಮಾಡಿ ತೋರಿಸ್ತಾರೆ. ಅದು ಇದೀಗ ಎಲ್ಲ ಕಡೆಗೆ ಚರ್ಚೆಗೆ ಕಾರಣ ಆಗಿತ್ತು. ಈ ರೀತಿ ದೈವವನ್ನು ಅಪಮಾನ ಮಾಡಿಕೊಳ್ತಾ ಕೂತಿದ್ರು ಕೂಡ ರಿಷಬ್ ಶೆಟ್ಟರು ಸ್ಟೇಜ್ನ ಮುಂದೆ ಕೂತ್ಕೊಂಡು ಚಪ್ಪಾಳೆ ತಟ್ಟಿ ನಗಾಡ್ತಾ ಇದ್ರು ಅನ್ನೋದು ಎಲ್ಲರ ಆಕ್ರೋಶಕ್ಕೆ ಕಾರಣವಾಗಿರುವಂತಹ ವಿಚಾರ. ಆದರೆ ಇಲ್ಲಿ ಸಾಕಷ್ಟು ಗಮನಿಸಬೇಕಾದಂತಹ ಅಂಶಗಳು ಇಲ್ಲಿದೆ. ಏನಪ್ಪ ಅಂದರೆ ಸ್ಟೇಜ್ ಮೇಲೆ ರಣವೀರ್ ಸಿಂಗ್ ಅವರು ಮಾತನಾಡ್ತಾ ಇರಬೇಕಾದ್ರೆ ಮುಂದೆ ಕೂತಿರುವಂತಹ ರಿಷಬ್ ಶೆಟ್ಟರು ಚಪ್ಪಾಳೆ ಹೊಡೆದು ನಗಾಡ್ತಾ ಇರುವಂತಹ ಒಂದು ವಿಡಿಯೋ ಡಿಜಿಟಲ್ ಮೀಡಿಯಾದಲ್ಲಿ ಸಾಕಷ್ಟು ಓಡಾಡ್ತಾ ಇದೆ. ಎಲ್ರಿಗೂ ಕೂಡ ನೆನಪಿರಲಿ, ಈ ದೊಡ್ಡ ದೊಡ್ಡ ಅವಾರ್ಡ್ ಫಂಕ್ಷನ್ಗಳು, ರಿಯಾಲಿಟಿ ಶೋಗಳು ಇಲ್ಲಿ ಅಂದರೆ ವಿಡಿಯೋ ಶೂಟ್ ಆಗಿ ಎಡಿಟ್ ಮಾಡಬೇಕಾದ್ರೆ, ನಾವು ಕೂಡ ಮೀಡಿಯಾ ಫೀಲ್ಡ್ನಲ್ಲಿ ಇರೋದ್ರಿಂದ ಈ ಸೆಕ್ಟರ್ನಲ್ಲಿ ಕೆಲಸ ಮಾಡಿರೋದ್ರಿಂದ ಹೇಳ್ತಾ ಇದ್ದೀನಿ, ವಿಡಿಯೋ ಶೂಟ್ ಮಾಡಿ ಅದನ್ನು ಎಡಿಟ್ ಮಾಡಿ ಜನರ ಮುಂದೆ ಇಡಬೇಕಾದ್ರೆ ಯಾರ ಮಾತಿಗೆ ಇನ್ಯಾರೋ ಎಲ್ಲೋ ಕೂತ್ಕೊಂಡು ಚಪ್ಪಾಳೆ ಹೊಡೆದಿರುವ ರೀತಿಯಲ್ಲಿ, ನಗಾಡ್ತಾ ಇರುವ ರೀತಿಯಲ್ಲಿ, ವಿಜುವಲ್ ಹೊಡಿತಾ ಇರುವ ರೀತಿಯಲ್ಲಿ, ಆಡಿಯನ್ಸ್ ಓ ಅಂತ ಕಿರಿಸ್ತಾ ಇರುವ ರೀತಿಯಲ್ಲಿ ಎಡಿಟನ್ನು ಮಾಡಿ ಹಾಕಲಾಗುತ್ತೆ. ಇದನ್ನು ನೀವು ಪ್ರತಿ ವಾರ ಬಿಗ್ ಬಾಸ್ ವೀಕೆಂಡ್ ಎಪಿಸೋಡ್ ಬಂದಾಗ ನೀವು ಅಬ್ಸರ್ವ್ ಮಾಡ್ಬೋದು. ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಕೆಲವೊಂದಷ್ಟು ಡೈಲಾಗ್ಗಳಿಗೆ ಚಪ್ಪಾಳೆ ಹೊಡೆಯುವ ಅವಶ್ಯಕತೆನೇ ಇರಲ್ಲ. ಫಾರ್ ಎಕ್ಸಾಂಪಲ್, ಆಡಿಯನ್ಸ್ ನಮಸ್ಕಾರ ಸರ್ ಅಂದರೂ ಕೂಡ ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಜೋರಾದಂತಹ ಚಪ್ಪಾಳೆ ಹಾಗೂ ಆಡಿಯನ್ಸ್ ಕಿರುಚಾಟ, ಕೂಗಾಟದಂತಹ ಸದ್ದನ್ನು ಕೇಳಿಸ್ಕೊಂಡಿರ್ತೀರಿ. ಬಟ್ ಆದರೆ ಅದ್ಯಾವುದೂ ಕೂಡ ನಿಜ ಅಲ್ಲ. ಸಂದರ್ಭಕ್ಕೆ ತಕ್ಕಂತೆ ಎಲ್ಲಿ ಆ ಇನ್ಸ್ಟ್ರಕ್ಷನ್ಸನ್ನು ಮಾಡಬಹುದು ಅದನ್ನು ಮಾಡಿರ್ತಾರೆ. ಸೊ ಈ ವಿಚಾರದಲ್ಲೂ ಕೂಡ ಅದೇ ಆಗಿರಬಹುದು ಅನ್ನೋದು ನನ್ನ ಅನಿಸಿಕೆ. ಯಾಕಪ್ಪ ಅಂತಂದರೆ ಸ್ಟೇಜ್ನ ಕೆಳಗಡೆ ಇದೇ ಅವಾರ್ಡ್ ಫಂಕ್ಷನ್ನಲ್ಲಿ ಬಂದು ರಣವೀರ್ ಸಿಂಗ್ ಅವರು ರಿಷಬ್ ಶೆಟ್ಟರನ್ನ ಮಾತನಾಡಿಸುವಾಗ ಹಗ್ ಮಾಡಿ ಅಲ್ಲೂ ಕೂಡ ಇದೇ ರೀತಿಯ ಆ್ಯಕ್ಷನ್ನ ಮಾಡೋದಕ್ಕೆ ಮುಂದಾಗ್ತಾರೆ. ಆಗ ರಿಷಬ್ ಶೆಟ್ಟರ ಕೈ ಸನ್ನೆಯನ್ನು ನೀವು ನೋಡ್ಬೋದು. ರಿಷಬ್ ಶೆಟ್ಟರು ಹಿಂಗಂತಾರೆ, ಅಂದರೆ ಅಲ್ಲೇ ರಣವೀರ್ ಸಿಂಗ್ ಅವರಿಗೆ ಈ ರೀತಿಯ ನಟನೆಯನ್ನು ಮಾಡಿ ದೈವಗಳಿಗೆ ಅಪಮಾನ ಮಾಡಬೇಡಿ ಎನ್ನುವ ನಿಟ್ಟಿನಲ್ಲಿ ಅವರು ಕೆಳಗಡೆನೆ, ಅಂದರೆ ಸ್ಟೇಜ್ನ ಕೆಳಗಡೆನೆ ಸಿಗ್ನಲನ್ನು ಕೊಡುವುದರ ಮೂಲಕ ಅದಕ್ಕೆ ಪ್ರತಿರೋಧವನ್ನು ಒಡ್ಡಿದ್ರು ಅನ್ನೋದು ಇದೀಗ ಗೊತ್ತಾಗ್ತಾ ಇದೆ. ಇದರ ಜೊತೆಗೆ ಈ ಒಂದು ಇಶ್ಯೂ ದೊಡ್ಡದಾಗಿ ಬೆಳೀತಾ ಇದೆ, ತುಳುನಾಡಿನ ಜನರಿಗೆ ಅಪಮಾನ ಆದಂತಾಗಿದೆ, ಕಾಂಟ್ರವರ್ಸಿ ಆಗ್ತಾ ಇದೆ ಅಂತ ಗೊತ್ತಾದ ತಕ್ಷಣ ರಣವೀರ್ ಸಿಂಗ್ ಕೂಡ ಒಂದು ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇರ್ಬೋದು, ಇದೀಗ ಕ್ಷಮೆಯನ್ನ ಕೇಳಿದ್ದಾರೆ. ರಣವೀರ್ ಸಿಂಗ್ ಹಾಗೂ ರಿಷಬ್ ಶೆಟ್ಟರು ಇಬ್ಬರೂ ಕೂಡ ಕ್ಷಮೆಯನ್ನ ಕೇಳಬೇಕು ಅಂತ ಆಗ್ರಹ ಕೇಳಿ ಬಂದಿತ್ತು. ಇದೀಗ ರಣವೀರ್ ಸಿಂಗ್ ಅವರು ಕ್ಷಮೆಯನ್ನ ಕೇಳಿದ್ದಾರೆ. ನಾನು ನಮ್ಮ ದೇಶದಲ್ಲಿನ ಪ್ರತಿಯೊಂದು ಸಂಸ್ಕೃತಿ, ಸಂಪ್ರದಾಯ ಮತ್ತು ನಂಬಿಕೆಯನ್ನ ಯಾವಾಗಲೂ ಆಳವಾಗಿ ಗೌರವಿಸ್ತೀನಿ. ನಾನು ಯಾರದ್ದಾದರೂ ಭಾವನೆಗಳಿಗೆ ನೋವುಂಟು ಮಾಡಿದರೆ ಪ್ರಾಮಾಣಿಕವಾಗಿ ಕ್ಷಮೆಯನ್ನ ಕೇಳ್ತೀನಿ ಅಂತ ತಮ್ಮ ಕ್ಷಮೆಯನ್ನು ಸಹ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಕೇಳಿದ್ದಾರೆ. ಅಂದರೆ ಇದನ್ನು ಅವ್ರು ಹೇಳುವ ಪ್ರಕಾರ, ನಾನು ಯಾರನ್ನೋ ಹರ್ಟ್ ಮಾಡಬೇಕು ಅಂತ ಅದನ್ನು ಮಾಡಿದ್ದಲ್ಲ, ಹಾಗೇನಾದರೂ ಹರ್ಟ್ ಆಗಿದ್ದರೆ ನಾನು ಸಾರಿಯನ್ನು ಕೇಳ್ತೀನಿ ಅಂತ ಟ್ವೀಟ್ ಮಾಡುವ ಮೂಲಕ ಇದಕ್ಕೆ ಒಂದು ಫುಲ್ ಸ್ಟಾಪನ್ನು ಇಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಎಲ್ರಿಗೂ ಕೂಡ ನೆನಪಿರಲಿ, ಬಾಲಿವುಡ್ನಲ್ಲಿ ನಟನೆ ಮಾಡುವಂತಹ ಮೋಸ್ಟ್ ಆಫ್ ದ ಕಲಾವಿದರು, ಎಲ್ಲ ಕಲಾವಿದರು ಅಂತ ನಾನು ಹೇಳಲ್ಲ, ಮೋಸ್ಟ್ ಆಫ್ ದ ಕಲಾವಿದರಿಗೆ ಹಳ್ಳಿ ಜೀವನ ಗೊತ್ತಿರಲ್ಲ, ಸಂಸ್ಕೃತಿ ಗೊತ್ತಿರಲ್ಲ, ಪದ್ಧತಿ ಗೊತ್ತಿರಲ್ಲ, ಪರಿಸರ ಹೆಂಗಿರುತ್ತೆ ಅನ್ನೋದು ಗೊತ್ತಿರಲ್ಲ. ಸಿಟಿನಲ್ಲಿ ಕಾಂಕ್ರೀಟ್ ಕಾಡಿನಲ್ಲಿ ಬೆಳೆದಿರ್ತಾರೆ. ಇದ್ಯಾವುದೂ ಕೂಡ ಗೊತ್ತಿಲ್ಲದೇ ಇರುವಂತಹ ಒಬ್ಬ ನಟನ ಬಳಿ ದೈವಗಳ ಬಗ್ಗೆ ಇರುವಂತಹ ಒಂದು ಅಪಾರವಾದ ನಂಬಿಕೆಗೆ ಗೌರವವನ್ನು ಎಕ್ಸ್ಪೆಕ್ಟ್ ಮಾಡೋದು ಮೊದಲನೇದಾಗಿ ನಮ್ಮ ತಪ್ಪು. ಯಾಕಪ್ಪ ಅಂತಂದರೆ ಅವರಿಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ಅರಿವೇ ಇರಲ್ಲ. ಅದರ ಜೊತೆಗೆ ಬಾಲಿವುಡ್ನ ಮಂದಿ ನೀಟಾಗಿ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ನೀವು ಈ ಥರ ತಿಕ್ಲು ಥರ ಎಕ್ರಾಪೆಕ್ರನ್ ಥರ ಆಡೋದ್ರಿಂದಾನೇ ಆ ಒಂದು ದೈವದ ನರ್ತನವನ್ನು ಅಥವಾ ದೈವದ ನಟನೆಯನ್ನು ರಿಷಬ್ ಶೆಟ್ಟರು ಅಷ್ಟು ಅದ್ಭುತವಾಗಿ ಮಾಡಿ ತೋರಿಸಿದ್ದಾರೆ. ಅದನ್ನು ನೀವು ಈ ತಿಕ್ಲು ಥರ ಮಾಡಿ ಆ ಥರ ಕೆಟ್ಟದಾಗಿ ಫೇಸಲ್ಲಿ ಎಕ್ಸ್ಪ್ರೆಷನ್ ಕೊಡೋದ್ರಿಂದಾನೇ ಈ ರೀತಿಯ ಚಿತ್ರಗಳನ್ನು ನಿಮ್ಮನ್ನು ಹಾಕ್ಕೊಂಡು ಯಾವನೂ ಮಾಡೋದಕ್ಕೆ ಇಷ್ಟಪಡಲ್ಲ. ಯಾಕೆ ಅಂದರೆ ಅದರ ಸೀರಿಯಸ್ನೆಸ್ ನಿಮಗೆ ಗೊತ್ತಿಲ್ಲ, ಆ ತರಹ ಆ್ಯಕ್ಟಿಂಗ್ ಮಾಡೋಕ್ಕೆ ನಿಮ್ಮ ಕೈಲಿ ಬರಲ್ಲ. ಸೊ ಹಾಗಾಗಿನೇ
ಈ ತರಹದ ಸಿನಿಮಾಗಳಿಗೆ ನಿಮ್ಮಂಥವರನ್ನು ಕಾಸ್ಟ್ ಮಾಡೋದಕ್ಕೆ ಯಾರು ಕೂಡ ರೆಡಿ ಇರಲ್ಲ ಅನ್ನೋದನ್ನು ಬಾಲಿವುಡ್ ಮಂದಿ ತಿಳ್ಕೋಬೇಕು. ಅದರ ಜೊತೆಗೆ ಯಾರೆಲ್ಲ ರಿಷಬ್ ಶೆಟ್ಟರು ನಮ್ಮ ಸಂಸ್ಕೃತಿಗೆ ಅವಮಾನವನ್ನು ಮಾಡ್ತಾ ಇದ್ದಾರೆ, ಅವ್ರು ಬಂದು ಸಾರಿ ಕೇಳಬೇಕು, ಅಲ್ಲಿ ಸಾರಿ ಕೇಳಬೇಕು, ಇಲ್ಲಿ ಸಾರಿ ಕೇಳಬೇಕು ಅಂತ ಸಾಕಷ್ಟು ಜನ ಪೋಸ್ಟನ್ನು ಮಾಡ್ತಾ ಇರೋದನ್ನು ನಾನು ನೋಡಿದ್ದೀನಿ. ರಿಷಬ್ ಶೆಟ್ಟರಿಂದ ನಮ್ಮ ಸಂಸ್ಕೃತಿಗೆ ಅವಮಾನ ಆಗುತ್ತೆ ಎನ್ನುವ ಮಾತನ್ನು ನಾನು ಯಾವುದೇ ಕಾರಣಕ್ಕೂ ನಂಬಲ್ಲ. ನಾನು ನೋಡ್ದಂಗೆ ನಮ್ಮ ಸಂಸ್ಕೃತಿ ನಮ್ಮ ತನ ಅಂತ ಬಂದಾಗ ಕನ್ನಡ ಚಿತ್ರರಂಗದಲ್ಲಿ ಅದನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಹೆಜ್ಜೆಯನ್ನು ಇಡ್ತಾ ಇರೋರಲ್ಲಿ ರಿಷಬ್ ಶೆಟ್ಟರು ಕೂಡ ಒಬ್ಬರು ಅಂತ ನನಗನ್ಸುತ್ತೆ. ಯಾಕಪ್ಪ ಅಂತಂದರೆ ಈ ಮುಂಚೆ ಕನ್ನಡ ಚಿತ್ರರಂಗದಲ್ಲಿ ಸಿಂಪ್ಲಿಸಿಟಿಗೆ ಅಂತ ಹೆಸರಾಗಿದ್ದವರು ಅದು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಣ್ಣ ಅವರು ಎಲ್ಲೇ ಹೋದರು ಎಲ್ಲೇ ಬಂದರು ನೀವು ನೋಡಿರ್ಬೋದು, ಸಿಂಪಲ್ ಆಗಿ ಒಂದು ವೈಟ್ ಶರ್ಟ್ ಹಾಗೂ ಒಂದು ವೈಟ್ ಪಂಚೆಯನ್ನು ಹಾಕಿಕೊಳ್ತಾ ಇದ್ರು. ಇದಕ್ಕಿಂತ ಮುಂಚೆ ಅಂದರೆ ಕಾಂತಾರ ರಿಲೀಸ್ಗಿಂತ ಮುಂಚೆ ರಿಷಬ್ ಶೆಟ್ಟರು ನಾರ್ಮಲ್ ಹುಡುಗನ ಗೆಟಪ್ನಲ್ಲೇ ಇದ್ದರೂ ಸಹ ಅದಾದ ನಂತರ ಕಾಂತಾರ ಸಕ್ಸಸ್ ಆದ ಮೇಲೆ ಅವರ ವೇಷಭೂಷಣ, ಅವರು ಕೂಡ ಸಿಂಪಲ್ ಆಗಿ ಒಂದು ಶರ್ಟು ಹಾಗೂ ಪಂಚೆ, ತುಳುನಾಡಿನ ವೇಷಭೂಷಣದಲ್ಲೇ ಇಡೀ ಭಾರತದಲ್ಲಿ ಸುತ್ತುತ್ತಾ ಇದ್ದಾರೆ. ಅದರ ಜೊತೆಗೆ ಅವರು ಸಿನಿಮಾಗಳ ಜೊತೆಗೆ ಸಿನಿಮಾ ಮಾಡುವಂತಹ ಕಂಟೆಂಟನ್ನು ನೋಡಿ ನಮ್ಮ ಸಂಸ್ಕೃತಿ, ನಮ್ಮ ಪದ್ಧತಿ, ನಮ್ಮ ಪರಿಸರ ಇದಕ್ಕೆ ಹೊಂದಿಕೊಳ್ಳುವಂತಹ ಚಿತ್ರಗಳನ್ನೇ ಅವರು ನಿರ್ದೇಶನ ಮಾಡಿದ್ದಾರೆ. ಅದರ ಜೊತೆಗೆ ಅವರು ಆಫ್ ದ ಸ್ಕ್ರೀನ್ ಹೋಗುವಂತಹ ಜಾಗ, ನಡೆದುಕೊಳ್ಳುವಂತಹ ರೀತಿ ಇದನ್ನೆಲ್ಲವನ್ನೂ ಸಹ ಗಮನಿಸಿದಾಗ ಯಾವುದಾದರೂ ಒಂದು ದೇವಸ್ಥಾನದಲ್ಲಿ ಅವರು ಕಾಣಿಸಿಕೊಳ್ತಾರೆ, ನಮ್ಮ ಸಂಸ್ಕೃತಿಯನ್ನು ಪಾಲಿಸ್ತಾರೆ, ಹೋದಲ್ಲಿ ಬಂದಲ್ಲಿ ಯಾವ ರೀತಿ ನಮ್ಮ ದೈವಗಳಿಗೆ ದೇವರುಗಳಿಗೆ ರೆಸ್ಪೆಕ್ಟನ್ನು ಮಾಡ್ತಾರೆ ಅನ್ನೋದನ್ನು ನಾವು ಆಫ್ ದಿ ಸ್ಕ್ರೀನ್ ಕೂಡ ನೋಡಿದ್ದೀವಿ. ಸೊ ಇಂತಹ ವ್ಯಕ್ತಿಯಿಂದ ನಮ್ಮ ಸಂಸ್ಕೃತಿಗೆ ಅವಮಾನ ಆಗುತ್ತೆ ಎನ್ನುವ ಮಾತನ್ನು ನಾನಂತೂ ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ನಿಮಗೇನಿಸುತ್ತೆ ಇದ್ರ ಬಗ್ಗೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.